ಹಲೋ ಅಪೇಕ್ಷಾ. ಹ್ಯಾಪಿ ಯುಗಾದಿ ಅಥರ್ವ. ಹ್ಯಾಪಿ ಯುಗಾದಿ. ಇವತ್ತು ಹಬ್ಬ ಅಲ್ವಾ? ನಾವ್ ಎಷ್ಟು ಗಂಟೆಗೆ ಮೀಟ್ ಮಾಡ್ತಾ ಇದೀವಿ? ಮೀಟ್ ಮಾಡೋದಾ? ಯಾಕೆ? ಇದೇನ್ ಹೀಗ್ ಕೇಳ್ತಾ ಇದ್ಯಾ ಅಥರ್ವ? ಲೈಸೆನ್ಸ್ ಬಗ್ಗೆ ಮಾತಾಡಕ್ಕೆ ಇವತ್ ಮೀಟ್ ಮಾಡ್ಬೇಕಂತ ನೆನ್ನೆನೆ ಹೇಳಿದ್ದೆ ಅಲ್ವಾ? ಅಲ್ಲ ಅಪೇಕ್ಷಾ, ಇವತ್ತು ನೀನ್ ಬರ್ಲೇಬೇಕು, ಬರ್ತಿದ್ಯಾ ಅಷ್ಟೇ. ನಾವೊಂದು ಇಂಪಾರ್ಟೆಂಟ್ ವಿಷಯದ ಬಗ್ಗೆ ಮಾತಾಡ್ಲೇಬೇಕು. ಹಾಗೆ ಆಚೆನೂ ಹೋಗ್ಬೇಕಾಗಿದೆ. ನೀನ್ ಬೇಗ ಬಾ ಅಥರ್ವ, ನಾನ್ ರೆಡಿಯಾಗಿದ್ದೀನಿ. ಸಾರಿ ಅಪೇಕ್ಷಾ, ನೆನ್ನೆ ಮಾತಾಡಿದ್ವಿ ತಾನೆ? ನೆನ್ನೆನಾ? ನೋಡು, ಇವತ್ತು ನನಗೆ ಫುಲ್ ಅಂಡ್ ಫುಲ್ ಫ್ಯಾಮಿಲಿ ಡೇ. ನನ್ನ ಹೆಂಡತಿ ಮಗು ಜೊತೆ ಇದ್ದು ನಾನು ಹಬ್ಬನ ಎಂಜಾಯ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಸೊ ನಾನು ಬರಲ್ಲ. ಏನ್ ಹೇಳ್ತಾ ಇದ್ಯಾ ಅಥರ್ವ? ನಮ್ ಬಿಸ್ನೆಸ್ ಪ್ರಾಜೆಕ್ಟು? ಬಿಸ್ನೆಸ್ ವಿಷಯನ ನಾಳೆ ಅಥವಾ ನೆಕ್ಸ್ಟ್ ವೀಕ್ ಕೂಡ ನಾವು ಮಾಡಬಹುದು. ಆದ್ರೆ ಹಬ್ಬ ಮುಂದಿನ ವರ್ಷನೇ ಬರೋದಲ್ವಾ ಅಪೇಕ್ಷಾ? ಅಪೇಕ್ಷಾ, ನಿಮ್ಮಮ್ಮ ಹೇಳ್ದ ಹಾಗೆ ನಿನ್ಗೊಬ್ಬ ಒಳ್ಳೆ ಹುಡುಗನ ಹುಡುಕ್ತೀನಿ. ಡೋಂಟ್ ವರಿ. ನೋಡಪೇಕ್ಷಾ, ನನ್ಗಿವತ್ತು ನನ್ನ ಹೆಂಡತಿ ಕೈಯಲ್ಲಿ ಎಣ್ಣೆ ಹಚ್ಚಿಸ್ಕೋಬೇಕು, ಬಿಸಿಲು ಕಾಯ್ಬೇಕು, ನನ್ನ ಮಗುಗೆ ಒಳ್ಳೆ ಡ್ರೆಸ್ ಹಾಕಿ ರೆಡಿ ಮಾಡಬೇಕು, ಫೋಟೋ ಶೂಟ್ ಮಾಡಬೇಕು, ಭವನಿಗೆ ಹೆಲ್ಪ್ ಮಾಡಬೇಕು. ಅಬ್ಬಬ್ಬಬ್ಬ, ನನ್ಗೆ ಎಷ್ಟೆಲ್ಲ ಕೆಲಸ ಇದೆ. ನನ್ನಂತೂ ಫುಲ್ ಡೇ ಪ್ಯಾಕ್. ಸಾರಿ, ಈಗ ನನಗೆ ನಿನ್ ಜೊತೆ ಮಾತಾಡೋಷ್ಟು ಟೈಮ್ ಇಲ್ಲ. ಸಿ ಯು. ಭವನಿ, ನೆನೆ ಡ್ರಿಂಕ್ಸ್ ಮಾಡಿದ ಅಮ್ಲಲ್ಲಿ ನಾನು ತಪ್ಪು ಮಾಡಿರಬಹುದು. ಆದರೆ ಭೈರವಿ ಹೇಳಿದ ಮಾತಿಂದ ನಾನು ಸರಿ ಹೋಗಿದ್ದೀನಿ. ಇನ್ಮೇಲೆ ಹೀಗಾಗಲ್ಲ. ಐ ಆಮ್ ಸಾರಿ. ಸಾರಿ ಎಲ್ಲ ಬೇಡ ಅಥರ್ವ. ನೀನು ತಪ್ಪು ಮಾಡಲ್ಲ ಅನ್ನೋ ನಂಬಿಕೆ ನನಗಿದೆ. ಅಥರ್ವ, ನೀನ್ ಅದ್ ಹೇಗ್ ನಿನ್ ಹೆಂಡತಿ ಮಗು ಜೊತೆ ಚೆನ್ನಾಗಿರ್ತೀಯೋ ನಾನು ನೋಡ್ತೀನಿ. ನೀವು ಬಂದಿದ್ದು ತುಂಬಾ ಸಂತೋಷ ಆಯ್ತು. ಹೌದು ಹೌದು. ಹುಲಿ ಕಂತೆಮ್ಮನ ಪ್ರಸಾದ ಇದು. ನೀವಿಲ್ಲಿ ತನಕ ಬಂದಿದ್ದು ಸಾಕ್ಷಾತ್ ಆ ದೇವಿನೇ ಮನೆಗ್ ಬಂದಷ್ಟು ಸಂತೋಷ ಆಯ್ತು. ಅಯ್ಯಯ್ಯೋ, ಹಾಗೇನಿಲ್ಲ. ವಸುಂಧರಮ್ಮನವ್ರು ಹೇಳಿದ್ರು, ಇದು ಮಕ್ಳ ಮದ್ವೆ ಆದ್ಮೇಲೆ ಮೊದಲನೇ ವರ್ಷದ ಯುಗಾದಿ ನೀವೇ ಬಂದು ಪೂಜೆ ಮಾಡಿಸ್ಬೇಕು ಅಂತ. ಅದು ಅಲ್ಲದೆ ಆ ಹುಲಿ ಕಂತೆಮ್ಮನ ಅನುಗ್ರಹನೂ ಕೂಡ ಆಗಿತ್ತು. ಅದಕ್ಕೆ ಬಂದ್ವಿ. ತುಂಬಾ ಸಂತೋಷ ಆಯ್ತು ಅರ್ಚಕ್ರೆ. ತಗೊಳ್ಳಿ. ಇದು ಆ ತಾಯಿಗೆ ಆ ತಾಯಿ ವಿಗ್ರಹ ತಣ್ಣಗಿರ್ಲಿ ಅಂದ್ಬಿಟ್ಟು ವರ್ಷಕ್ಕೆರ್ಸಲಿ ಎಣ್ಣೆ ಹಚ್ಚಿ ತಂದ ಎಣ್ಣೆ ಅದು. ಈ ಎಣ್ಣೆ ಹಚ್ಕೊಂಡು ಮಕ್ಕಳು ಸ್ನಾನ ಮಾಡಿದ್ರೆ ಅವರ ತನು ಮನಸ್ಸಲ್ಲಿರೋ ಗೊಂದಲ ಎಲ್ಲ ನಿವಾರಣೆ ಆಗತ್ತೆ. ಮಕ್ಕಳನ್ನ ಕರೀತೀರಾ? ಹಾ, ಗೀತಾ, ಎಲ್ರೂ ಇಲ್ಲಿ ಬರೋಕ್ ಹೇಳು. ಆಯ್ತಮ್ಮವ್ರೆ. ಪುರೋಹಿತ್ರೆ, ನನ್ ಮಕ್ಳಿಗೆ ಇವತ್ತಿನ ಮಹತ್ವ ಹೇಳಿ ಎಣ್ಣೆ ನೀರ್ ಸ್ನಾನ ಯಾಕೆ ಮಾಡ್ಕೊಳ್ತಾರೆ ಅಂತ ಹೇಳ್ಬೇಕು. ಆಯ್ತಮ್ಮ. ಶಾಸ್ತ್ರಿಗಳೇ ನಮಸ್ಕಾರ. ಚೆನ್ನಾಗಿದ್ದೀರಾ? ನಮಸ್ಕಾರ, ಚೆನ್ನಾಗಿದ್ದೀನಿ. ಅಭ್ಯಂಜನ ಸ್ನಾನ ಆಯ್ತಾ? ಅಲ್ಲ ಪುರೋಹಿತ್ರೆ, ಈ ಯುಗಾದಿ ಅಂದ್ರೆ ಎಣ್ಣೆ ಸ್ನಾನ ಅಂದ್ರೆ ಅಷ್ಟೊಂದು ಮಹತ್ವ ಯಾಕೆ? ಬರೀ ಸಂಪ್ರದಾಯ ಅಂತ ಮಾಡ್ದೋ ಅಥವಾ ಇದ್ರ ಹಿಂದೆ ಏನಾದ್ರೂ ವಿಶೇಷವಾದ ಅರ್ಥ ಇದೆಯಾ? ಒಳ್ಳೆ ಪ್ರಶ್ನೆನೇ ಕೇಳಿದೀರಾ. ನೋಡಿ, ನಮ್ಮ ಧರ್ಮದ ಪ್ರಕಾರ ಪ್ರತಿಯೊಂದು ಹಬ್ಬದ ಆಚರಣೆ ಹಿಂದೆ ವೈಜ್ಞಾನಿಕ ಮತ್ತು ಧಾರ್ಮಿಕ ಸತ್ಯ ಇರುತ್ತೆ. ಈ ಯುಗಾದಿ ಹಬ್ಬದ ಆಚರಣೆ ಹಿಂದೆ ಕೂಡ ಒಂದು ವೈಜ್ಞಾನಿಕ ಮತ್ತು ಧಾರ್ಮಿಕ ಸತ್ಯ ತನ್ನದೇ ಆದ ರೀತಿಯಲ್ಲಿ ಇರುತ್ತೆ. ಈ ಅಭ್ಯಂಜನ ಸ್ನಾನ ಮಾಡಿಕೊಂಡು ಮಾಡೋದರ ವೈಶಿಷ್ಟ್ಯತೆ ಕೂಡ ಆ ಶಕ್ತಿಲಿ ಅಡಗಿರುತ್ತೆ. ಇಂಟ್ರೆಸ್ಟಿಂಗ್. ಅದೇನು ಅಂತ ಕೇಳ್ಬೋದಾ? ಮೊದಲು ಧಾರ್ಮಿಕ ಕಾರಣ ಹೇಳೋದಾದ್ರೆ,
ಈ ಯುಗಾದಿ ಹಬ್ಬದ ದಿವಸ ಸೂರ್ಯೋದಯಕ್ಕಿಂತ ಮುಂಚೆ ಎದ್ದು ಎಣ್ಣೆ ಹಚ್ಕೊಂಡು ಸ್ನಾನ ಮಾಡೋದ್ರ ವಿಶೇಷತೆ ಏನಂದ್ರೆ ತೈಲೆ ಲಕ್ಷ್ಮಿ ಜಲೆ ಗಂಗಾ ಅಂತಾರಲ್ಲ ಆ ಥರ ತೈಲೆ ಅಂದ್ರೆ ಎಣ್ಣೆ,